ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಸೊ ಇಯರ್ ಎಂಡ್ ಬರ್ತಾ ಇದೆ. ಇಯರ್ ಎಂಡಲ್ಲಿ UIE, ಮ್ಯಾಕ್ಸು ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳ ಅಬ್ಬರ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮಕ್ಕೆ ಅಣಿಯಾಗ್ತಾ ಇದೆ. ಸೊ ನಾಳೆ UIE ರಿಲೀಸ್ ಆಗ್ತಾ ಇದೆ, ಅದರ ಆಚೆಗೆ ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ. ತುಂಬ ದೊಡ್ಡ ಸಂಭ್ರಮ ಇಂಡಸ್ಟ್ರಿಯಲ್ಲಿ ಮನೆ ಮಾಡಿದೆ. ಒಂದಷ್ಟು ಸಿನಿಮಾಗಳು ಈ ಇಯರ್ ಎಂಡಿಗೆ ಬರ್ತಾ ಇದ್ದಾವೆ. ಅದರ ಜೊತೆಗೆ ಮುಂದಿನ ವರ್ಷ ಹೊಸ ವರ್ಷ 2025ಕ್ಕೆ ಒಂದಷ್ಟು ಸಿನಿಮಾಗಳು, ಕನ್ನಡದ ಸಿನಿಮಾಗಳು ತುಂಬ ನಿರೀಕ್ಷೆ ಹುಟ್ಟಿಸುವಂತಹ, ಇಂಡಸ್ಟ್ರಿಗೆ ತುಂಬ ದೊಡ್ಡ ಹೆಸರನ್ನು ತಂದುಕೊಡುವಂತಹ, ತುಂಬ ಒಳ್ಳೊಳ್ಳೆ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ಬರಹಗಾರರು, ಸಂಗೀತ ನಿರ್ದೇಶಕರು, ಹೀಗೆ ಹಲವಾರು ವಿಭಾಗಗಳಲ್ಲಿ ಹಲವಾರು ಪ್ರತಿಭೆಗಳು ಮುಂದಿನ ವರ್ಷ ಅಂದರೆ 2025ಕ್ಕೆ ಹುಟ್ಕೊಳ್ಳುವಂತಹ, ನಿಂತ್ಕೊಳ್ಳುವಂತಹ, ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ವಿಷಯನ ಮಾತಾಡೋದಕ್ಕೆ ಈ ಹೊತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇತ್ತೀಚೆಗೆ ಸಿನಿಮಾಗಳ ಪ್ರಚಾರದ ನಡುವೆ ಒಂದಷ್ಟು ಇಂಟರ್ವ್ಯೂಸ್ ಮಾಡ್ತಾ, ಒಂದಷ್ಟು ಸಿನಿಮಾಗಳು, ಹೊಸಬರ ಸಿನಿಮಾಗಳು, ಹೊಸ ಬಗೆಯ ಸಿನಿಮಾಗಳು, ಒಂದಷ್ಟು ಟೀಸರ್ಸು, ಟ್ರೈಲರ್ಸು ರಿಲೀಸ್ ಆಗಿದ್ದಾವೆ. ಸೊ ಈ ಒಂದು ಬ್ಯುಸಿ ಇದರಲ್ಲಿ ಅದನ್ನು ಅಷ್ಟಾಗಿ ಕಾಣಲಿಕ್ಕಾಗಿರಲಿಲ್ಲ, ಗಮನಿಸ್ಲಿಕ್ಕಾಗಿರಲಿಲ್ಲ. ಸೊ ನಾನು ರೆಗ್ಯುಲರಾಗಿ ಇಂಟರ್ವ್ಯೂಸ್ ಮಾಡ್ತಿದ್ದೆ ಅಥವಾ ಇದು ಮಾಡ್ತಿದ್ದೆ. ಇದು ಸಾಮಾನ್ಯ, ತುಂಬ ರೇರು ನಾವು ಟೀಸರ್ನ ಅಥವಾ ಟ್ರೈಲರ್ನ ರಿವ್ಯೂ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಹೇಳುವಂಥದ್ದು. ಬಟ್ ಯಾಕೋ ಈ ಒಂದು ಸಿನಿಮಾದ ಕಂಟೆಂಟ್ ನೋಡಿದಾಗ ಅಥವಾ ಏನಂತಾರೆ ಅದು ಗೊತ್ತಿಲ್ಲ, ತುಂಬ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಸೋಕ್ಕೆ ಶುರುವಾಯಿತು. ತುಂಬ ತಂಡದ ಜೊತೆ ಮಾತಾಡಿದೆ. ಆದರೆ ಇದೆಲ್ಲರಿಗೂ ಗೊತ್ತಾಗಬೇಕು, ನಮ್ಮ ಕನ್ನಡ ಪಿಕ್ಚರ್ ಆಡಿಯನ್ಸ್ಗೆ ಗೊತ್ತಾಗಬೇಕು, ಕನ್ನಡ ಸಿನಿಮಾ ಪ್ರಿಯರಿಗೆ, ಪ್ರೇಕ್ಷಕರಿಗೆ ಇದು ವಿಷಯ ಗೊತ್ತಾಗಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು. ಸೊ ಅದೇ ಕಾರಣಕ್ಕೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಮುಂದೆ ಈ ಸಿನಿಮಾ ವಿಷಯ ಹೇಳ್ತಾಯಿದ್ದೀನಿ. ಯಾವುದಪ್ಪ ಸಿನಿಮಾ ಅಂತಂದರೆ ಅದೇ ಮತ್ತು ಬೇರೆ ಯಾವುದೂ ಅಲ್ಲ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದು ಸಿನಿಮಾ ಟೈಟ್ಲು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ. 3 ದಿನದ ಹಿಂದೆ ಅಷ್ಟೇ ಈ ಸಿನಿಮಾದ ಒಂದು ಟ್ರೈಲರ್ 1 ಅನ್ನೋ ಒಂದು ಟ್ರೈಲರು ರಿಲೀಸ್ ಆಗಿದೆ PRK ಆಡಿಯೋ ಸಂಸ್ಥೆಯಲ್ಲಿ. ಸೊ ನೀವೆಲ್ಲ ನೋಡ್ಬೋದು. ಅದು ಏನು ತುಂಬ ಆರ್ಗ್ಯಾನಿಕ್ ಆಗಿ ಆ ಒಂದು ಟ್ರೈಲರು ಹೋಗ್ತಾ ಇದೆ. ನಾನು ಗಮನಿಸ್ತಾನೆ ಇದ್ದೇನೆ 3 ದಿನದಿಂದ ತುಂಬ ಆರ್ಗ್ಯಾನಿಕ್ ಆಗಿ ಅದು ವ್ಯೂಸ್ ಬರ್ತಾ ಇದೆ. ಜೊತೆಗೆ ಆ ಕಮೆಂಟ್ಸ್ ಅನ್ನೋದೇನಿದೆ, ಆ ಸೆಕ್ಷನ್ ಓದ್ತಾ ಇದ್ರೇ ತುಂಬ ಖುಷಿ ಆಯಿತು ನನಗೆ. ಸೊ ನನಗೆ ಅನಿಸಿದ್ದು ಫೀಲಿಂಗ್ಸೇ ತುಂಬ ಜನಕ್ಕೆ ಆ ಒಂದು ಕಮೆಂಟ್ ಸೆಕ್ಷನಲ್ಲಿ ಅನಿಸಿದೆ. ತುಂಬ ಕಮೆಂಟ್ಸ್ನೆಲ್ಲ ನೋಡ್ತಾ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಂಡಸ್ಟ್ರಿಯಲ್ಲಿ ಅವಾಗವಾಗ ಒಂದು ಸರ್ಪ್ರೈಸ್ಗಳು ಬರುತ್ತೆ. ಅಂಥ ಒಂದು ಸರ್ಪ್ರೈಸಲ್ಲಿ ಈ ಸಿನಿಮಾ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ನೋ ಒಂದು ಭಾವನೆ ನನಗೆ. ಯಾಕೆಂದರೆ ನಾನು ಟ್ರೈಲರ್ ನೋಡಿದಾಗ ನನಗನ್ನಿಸಿದ ಅನಿಸಿಕೆ ಇದು. ಈ ಸಿನಿಮಾನ ಕೇಶವ್ ಮೂರ್ತಿ ಅನ್ನೋ ಹೊಸ ನಿರ್ದೇಶಕರು ಡೈರೆಕ್ಟ್ ಮಾಡಿದ್ದಾರೆ. ಅವರೇ ಬರ್ಕೊಂಡಿರೋದು ಕೂಡ, ಅವರೇ ಬರಹಗಾರರು. ಸಾಕಷ್ಟು ಸಿನಿಮಾಗಳು ಅವರು ವರ್ಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಅವ್ರ ಹತ್ರ ಮಾತಾಡ್ತಾ ಗೊತ್ತಾಯಿತು. ಬಟ್ ಈ ಸಿನಿಮಾ ಅವ್ರದ್ದು ಮೊದಲನೇ ಪ್ರಯತ್ನವನ್ನೇ ಅವರು ತುಂಬ ಅಚ್ಚುಕಟ್ಟಾಗಿ ಅವರೆಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅನ್ನೋದು ಅಲ್ಲಿ ಕಾಣ್ತದೆ. ತುಂಬ ಮೆಟಾಫರಿಕಲಿ ಒಂದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅಂದರೆ ಇದು ಇಂಟೆಲೆಕ್ಚುಯಲ್ ಸಿನಿಮಾ ಅಥವಾ ಆ ಥರ ಸಿನಿಮಾ, ಈ ಥರ ಸಿನಿಮಾ ಅನ್ನೋದಲ್ಲ. ಇದೊಂದು ಒಳ್ಳೆ ಸಿನಿಮಾ, ಒಂದು ಕಥೆನ ಹೀಗೂ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಅವರು ಈ ಒಂದು ಗ್ಲಿಮ್ಸ್ನಷ್ಟೇ ಬಿಟ್ಟಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ಬೇಕಾದ್ರೆ ತುಂಬ ವಿಷಯಗಳನ್ನ ನಾನು ಚರ್ಚೆ ಮಾಡಿದೆ. ಸೊ ಆವಾಗ ಅನ್ಸೋಕ್ಕೆ ಶುರುವಾಯಿತು. ಸೊ ಒಂದು ರೀತಿಯ, ಈಗ ನೀವು ಗೋಧಿ ಬಣ್ಣ ಆಗಿರ್ಬೋದು, ಲೂಸಿಯಾ ಆಗಿರ್ಬೋದು, ಅಥವಾ ಕವಲುದಾರಿ ಆಗಿರ್ಬೋದು, ಅಥವಾ ನೀವು ರೀಸೆಂಟ್ಲಿ ರಾಜ್ಬಿ ಶೆಟ್ಟಿ ಅವರು ಗರುಡಗಮನ ಋಷಭವಾಹನ ಆಗಿರ್ಬೋದು, ಈ ಥರದ್ದು ಅಂದರೆ ಒಂದು ಸರ್ಪ್ರೈಸಿಂಗ್ ಆಗಿ ಬಂದು ಇಂಡಸ್ಟ್ರಿಯಲ್ಲಿ ಸದ್ದು ಮಾಡಿದಂತಹ ಸಿನಿಮಾಗಳ ಸಾಲಿಗೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಸೇರುತ್ತೆ ಅನ್ನೋ ಒಂದು ಭಾವನೆ ನನಗೆ ಬಂತು. ಜೊತೆಗೆ ಈ ಒಂದು ಟ್ರೈಲರ್ ಬಂದಾಗ ನನಗೆ ಆ ಟ್ರೈಲರ್ ನೋಡಿ ಖುಷಿಯಾಗಿ ನಾನು ಸುಮಾರು ಜನಕ್ಕೆ ಬ್ರಾಡ್ಕಾಸ್ಟಲ್ಲಿ ಕಳಿಸಿದ್ದೆ. ಅಂದರೆ ಇದರಲ್ಲಿ ತುಂಬ ಹಲವಾರು ನಟರಿದ್ದಾರೆ, ನಿರ್ದೇಶಕರಿದ್ದಾರೆ, ಒಂದು ಅಷ್ಟು ಜನಕ್ಕೂ ಕಳಿಸಿದ್ದೆ. ಲೈಕ್ ಇದೊಂದು ತುಂಬ ಪ್ರಾಮಿಸಿಂಗಾಗಿ ಕಾಣ್ತಿದೆ ಈ ಸಿನಿಮಾ ಅಂತ ತುಂಬ ಜನ ರಿಪ್ಲೈ ಮಾಡಿದರು. ಅದರಲ್ಲಿ ಡಾಲಿ ಧನಂಜಯ ಅವರು ಸ್ಟೋರಿಯಲ್ಲೂ ಹಾಕ್ಕೊಂಡಿದ್ರು, KRG ಕಾರ್ತಿಕ್ ಅವ್ರು ಹಾಕ್ಕೊಂಡಿದ್ರು, ರಾಜ್ಬಿ ಶೆಟ್ಟಿ ಅವ್ರು ಹಾಕ್ಕೊಂಡಿದ್ರು. ಮತ್ತು ತುಂಬ ಜನ ಈ ಕಂಟೆಂಟ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅದೊಂದು ಖುಷಿ ವಿಷಯ ಅನ್ನಿಸ್ತು. ನಾನು ಯಾಕೆ ಈ ಸಿನಿಮಾ ಬಗ್ಗೆ ಈ ಥರ ಸಡನ್ನಾಗಿ ಬಂದು ಮಾತಾಡ್ತಿದ್ದೀನಿ ಅಥವಾ ಇದೇನೋ ಒಂದು ತುಂಬ ಅಷ್ಟೊಂದು ವಿಶೇಷನ, ಆ ಥರದ್ದಲ್ಲ. ಹೊಸ ವರ್ಷಕ್ಕೆ ಇದೊಂದು ಪ್ರಾಮಿಸಿಂಗ್ ಕಂಟೆಂಟು. ಅವರು ತುಂಬ ಚಂದವಾಗಿ ಒಂದು ಇದಾಕಿದ್ರು, ಸಂಕ್ರಾಂತಿಗೊಂದು ಸಿನಿಮಾ ಅಂತ. ಅಪ್ಪಟ ನಮ್ಮ ತನದ ಸಿನಿಮಾ ಅನ್ಸೋಕ್ಕೆ ಶುರುವಾಯಿತು. ಇದು ನಮ್ಮ ನಡುವೆ ನಡೆಯುವಂಥ ಕತೆ, ನಮ್ಮದೇ ಕತೆ ಅನ್ಸೋಕ್ಕೆ ಶುರುವಾಯಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ಸೊಬಗನ್ನು, ಬೆಂಗಳೂರಿನ ತುಂಬ ಇನ್ನರ್ ಬೆಂಗಳೂರಿನ ಅಥವಾ ಬೆಂಗಳೂರಿನ ಒಂದು ಏನಂದರೆ ಇಂಟೆನ್ಸ್ ಬೆಂಗಳೂರನ್ನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಅಂತ ಅನ್ನಿಸ್ತು ವಿಜುವಲ್ ನೋಡಿದಾಗ.
ನಾನೆಲ್ಲ ತುಂಬ ಮೇಲ್ಮೇಲೆ ಹೇಳ್ತಾ ಇದ್ದೀನಿ. ಅಸಲಿ ಸಿನಿಮಾ ಕತೆ ಬೇರೆಯೇ ಇದೆ. ನಿರ್ದೇಶಕರೊಟ್ಟಿಗೆ ಮಾತಾಡಿದಾಗ ಅದನ್ನು ಈಗ ಬಿಟ್ಕೊಡೋದಕ್ಕಿಂತ ಸಿನಿಮಾ ನೋಡಿದಾಗ ಅದು ಮಜಾ ಅನಿಸುತ್ತೆ ಅಂತ ಅವರು ಹೇಳಿದ್ರು ಕೂಡ. ಬಟ್ ಈ ಒಂದು ಕಂಟೆಂಟ್ ನೋಡಿದಾಗ ಟೆಕ್ನಿಕಲಿ ತುಂಬ ದೊಡ್ಡ ಸೌಂಡ್ ಮಾಡುತ್ತೆ ಸಿನಿಮಾ. ಆ್ಯಂಡ್ ಈ ಟೆಕ್ನಿಷಿಯನ್ಸು ತುಂಬ ದೊಡ್ಡ ಹೆಸರು ಮಾಡ್ತಾರೆ, ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾರೆ ಅಂತ ಹೇಳ್ಬೋದು. ಅಂಥದ್ದೊಂದು ಕೆಲಸ ಈ ಸಿನಿಮಾದಲ್ಲಿ ಆಗಿದೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲ ಫ್ರೆಶ್ ಫೇಸಸ್ಸು. ಅದರಲ್ಲಿ ದಿಲೀಪ್ ರಾಜ್ ಅವರು ಹಾಗೆ ಶಿಲ್ಪಾ ಮಂಜುನಾಥ್ ಅವರು ತುಂಬ ಹೆಸರು ಮಾಡಿರುವಂಥ ಕಲಾವಿದರು. ಅವರ ಒಂದು ಅಪಿಯರೆನ್ಸು ಮತ್ತು ಅವರ ಒಂದು ಲುಕ್ಕು ಈ ಸಿನಿಮಾದಲ್ಲಿ, ಮತ್ತು ಅವರ ಧ್ವನಿ, ದಿಲೀಪ್ ರಾಜ್ ಅವರ ಒಂದು ನರೇಷನ್ ಇದೆ ಸಿನಿಮಾಲಿ, ಅದು ತುಂಬ ವಿಶೇಷ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಬರುವಂತಹ ಇನ್ನೊಂದು ಪ್ರಸನ್ನ ಮತ್ತು ಮಧುಸೂದನ್, ಮೇಡ್ ಇನ್ ಬೆಂಗಳೂರು ಮಧುಸೂದನ್, ಹಾಗೆ ಅಪೂರ್ವ ಭಾರದ್ವಾಜು. ಸೊ ಇವರೆಲ್ಲ ಕಲಾವಿದರು, ಮೇಯ್ನಾಗಿ ಕಾಣಿಸುವಂಥ ಕಲಾವಿದರು. ಇವು ಎಲ್ಲವೂ ಒಂದೊಂದು ಬಂಚ್ ಥರ ಕಾಣಿಸ್ತಾ ಇದೆ ಸಿನಿಮಾ, ಒಂದು ಗುಚ್ಛದ ಥರ ಕಾಣಿಸ್ತಾ ಇದೆ. ಬಟ್ ಓವರಾಲ್ ಅದು ಯಾವ ಥೀಮು ಅಥವಾ ಏನು ವಿಷಯ ಅನ್ನೋದು ಇಲ್ಲಿ ವಿಶೇಷ ಅನ್ನೋ ಥರ ಕಾಣ್ತಾ ಇದೆ. ಅವ್ರದ್ದು ಬ್ಯಾನರ್ ಹೆಸರೇ ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಗಾಗಲೇ ಎದಂಥ ಮಳೆ ಬಂತಣ್ಣ ಒಂದು ಧ್ವನಿ ಜೊತೆಗೆ ಅವ್ರದ್ದು ಪಿಕ್ಚರ್ ಶಾಪ್ ಆ್ಯಂಡ್ ನೇಟಿವ್ ಕ್ರಾಫ್ಟ್ಸ್ ಅಂತ ಅವ್ರದ್ದು ಪ್ರೊಡಕ್ಷನ್. ಅಂದರೆ ತುಂಬ ಒಂದು ಸದಭಿರುಚಿ ಮನಸ್ಸುಗಳೆಲ್ಲ ಸೇರಿಕೊಂಡು ಈ ಸಿನಿಮಾ ಮಾಡಿದಂಥ ಭಾವ ನನಗೆ ಬಂತು ಬಿಗಿನಿಂಗೇ ಅದು. ಆ್ಯಂಡ್ ಈ ಸಿನಿಮಾದ ಆಗಲೇ ಹೇಳಿದಂಗೆ ಟೆಕ್ನಿಕಲಿ ಮತ್ತು ಸಿನಿಮಾಟೋಗ್ರಫಿ ಮತ್ತು ಸೌಂಡು ತುಂಬ ಹೊಸ್ದಾಗಿ ಅನ್ನಿಸ್ತು ನನಗೆ, ಹೊಸ್ದಾಗಿ ಕೇಳಿಸ್ತು. ಆ್ಯಂಡ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, ಅಂದರೆ ಥಿಯೇಟ್ರಿಕಲಿ ನೀವು ಬಂದು ಕೂತಾಗ ಅದರ ಅಸಲಿ ಅನುಭವ ಆಗುತ್ತೆ ಅಂತ ನನಗೊಂದು ಅನ್ನಿಸ್ತು. ಟ್ರೈಲರ್ 1 ಅಂತ ಅಷ್ಟೇ ಬಿಟ್ಟಿದ್ದೀವಿ, ಟ್ರೈಲರ್ 2 ಇನ್ನೊಂದು ವಿಷಯ ಇದೆ ಸರ್, ಅದನ್ನು ಕೂಡ ನಾವು ಸದ್ಯದಲ್ಲೇ ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕಂಟೆಂಟ್ ಮೇಲೆ ವಿಶ್ವಾಸ ತುಂಬ ದೊಡ್ಡದಾಗಿ ನನಗೆ ಬಂತು. ಸೊ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ತುಂಬ ಮಾತಾಡಬೇಕು ಅನ್ನಿಸ್ತಾ ಇದೆ. ಬಟ್ ತುಂಬ ಅದನ್ನು ಡಿಕೋಡ್ ಮಾಡೋದಾಗಲಿ, ಆ ಮೆಟಾಫರ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡೋದಾಗಲಿ ಅಷ್ಟು ಸಮಂಜಸ ಅಲ್ಲ ಅಂತ ನನಗೂ ಅನ್ನಿಸ್ತು. ಸೊ ಸಿನಿಮಾ ನೋಡಿದಾಗ ಈ ಸಿನಿಮಾ ತುಂಬ ದೊಡ್ಡದಾಗಿ ಏನೋ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ನನ್ನೊಳಗೆ ಶುರುವಾಗಿದೆ. ಮತ್ತು ಈ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಒಂದು ಕ್ರಾಫ್ಟಲ್ಲಿ, ಆ ಒಂದು ಟ್ರೈಲರಲ್ಲಿ ನನಗೆ ಅನಿಸಿದಂಥ ಕೆಲವೊಂದು ಗ್ಲಿಮ್ಸ್ ಅಂದರೆ ಬದುಕು, ಹೋರಾಟ ಮತ್ತು ಇವತ್ತಿನ ಈ ಕಾಲಮಾನದ ಅಥವಾ ಪ್ರಸ್ತುತ ಸಮಾಜದ ಒಂದು ಬ್ಯಾಲೆನ್ಸ್, ಅಂದರೆ ಕೆಟ್ಟದ್ದು ಒಳ್ಳೆಯದು ಬ್ಯಾಲೆನ್ಸ್ ಜೊತೆಗೆ ಕರ್ಮ ಅನ್ನೋ ಒಂದು ಎಲಿಮೆಂಟು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಬಟ್ ಎಕ್ಸಾಕ್ಟ್ಲಿ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಆ ಒಂದು ಗೊತ್ತಾಗ್ತಿಲ್ಲ ಅನ್ನೋ ಕುತೂಹಲನೇ ಈ ಸಿನಿಮಾ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಅಪ್ಪಟ ಹೊಸ ಪ್ರತಿಭೆಗಳ ತುಂಬ ಪ್ರತಿಭಾವಂತರ ಒಂದು ದಂಡು ಸೇರಿಕೊಂಡು ಮಾಡಿರುವಂಥ ಒಂದು ಕಂಟೆಂಟು. ಈ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಅಲೆಯನ್ನು ಎಬ್ಸುವಂತಹ ಪೊಟೆನ್ಷಿಯಲ್ ಇದೆ ಈ ಪಿಕ್ಚರ್ಗೆ. ಸೊ ಆ ಎಲ್ಲ ರೀತಿಯಾದಂತಹ ಅಂಶಗಳು ಈ ಸಿನಿಮಾದಲ್ಲಿ, ಈ ಸಿನಿಮಾ ತಂಡದ ಕೆಲಸದಲ್ಲಿ ಎದ್ದು ಕಾಣ್ತಾ ಇದೆ. ಸೊ 10ನೇ ತಾರೀಕು, ಅಂದರೆ ಜನವರಿ 10ನೇ ತಾರೀಕು ಈ ಸಿನಿಮಾ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಅದರ ನಡುವೆ ಇನ್ನೊಂದು ಕಂಟೆಂಟ್ನ ಈ ತಂಡ ಬಿಟ್ಕೊಡೋದಕ್ಕೆ ರೆಡಿ ಆಗ್ತಾ ಇದೆ ಅಂತೆ. ಸೊ ಈ ಕಂಟೆಂಟ್ ಬಂದ ಮೇಲೆ ಇನ್ನೊಂದು ಚಿತ್ರಣ ಈ ಸಿನಿಮಾ ಬಗ್ಗೆ ನಮಗೆ ಕಾಣಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಬರ್ತಿರೋಂಥ ಸಿನಿಮಾಗಳು ಈ ವರ್ಷ 2024ರಲ್ಲಿ ಬಂದಂತಹ ಸಿನಿಮಾಗಳ ಸಂಖ್ಯೆ 200-220ಕ್ಕೂ ಹೆಚ್ಚು ಸಿನಿಮಾಗಳು, ತುಂಬ ಸಿನಿಮಾಗಳು ಬಂದೆ. ಮೇ ಬಿ 250 ಆಗಿರ್ಬೋದೇನೋ, ನನಗೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಲೆಕ್ಕ ಗೊತ್ತಾಗ್ತಿಲ್ಲ. ಇದ್ರ ಮಧ್ಯೆ ನಮ್ಮಲ್ಲಿ ಮನಸ್ಸಲ್ಲಿ ನಿಂತಿರೋವು, ಗೆದ್ದು ನಿಂತಿರೋವು ಕೇವಲ ಇಷ್ಟೇ. ನಿಮಗೂ ಗೊತ್ತು, ಅದನ್ನು ನಾನು ನಂಬರ್ ಸಮೇತ ಹೇಳುವಂಥ ಅವಶ್ಯಕತೆಯೂ ಇಲ್ಲ ಅಂತ ಅನ್ಕೋತೀನಿ. ವರ್ಷ ಅಂತ್ಯದಲ್ಲಿ, ಅಂದರೆ ಈಗ UI ರಿಲೀಸ್ ಆಗ್ತಾಯಿದೆ, UI ಮತ್ತು ಮ್ಯಾಕ್ಸ್ ತುಂಬ ದೊಡ್ಡ ಮಟ್ಟದ ಒಂದು ಈ ವರ್ಷಕ್ಕೆ ಒಂದು ವಿದಾಯವನ್ನು ಹೇಳ್ತಾ ಒಂದು ದೊಡ್ಡ ಸಕ್ಸಸ್ನ ಸಂಭ್ರಮವನ್ನು ತಂದು ಕೊಡ್ತಾ ಈ ವರ್ಷನ ಕಂಪ್ಲೀಟ್ ಮಾಡ್ತಾಯಿದೆ. ಅದೇ ಒಂದು ಅಲೆಯಲ್ಲಿ ಹೊಸ ವರ್ಷಕ್ಕೆ ಒಂದಷ್ಟು ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ. ಆ ಒಂದು ಸಾಲಲ್ಲಿ ನಿಲ್ಲುವಂತಹ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು ಆಗುತ್ತೆ ಅನ್ನೋ ಒಂದು ತುಂಬ ನಿರೀಕ್ಷೆ ಮತ್ತು ಅಷ್ಟೇ ಕಾನ್ಫಿಡೆಂಟಾಗಿ ಹೇಳ್ಬೋದಂಥ ಸಿನಿಮಾ ಇದು ಅಂತ ಅನಿಸಿ ನಾನು ಈ ವಿಷಯನ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದು. ಐ ಥಿಂಕ್ ನೀವು ಈ ಟ್ರೈಲರ್ನ ಮಿಸ್ ಮಾಡಿದ್ರೆ PRK ಆಡಿಯೋ ಚಾನಲಲ್ಲಿ ಇದೆ, ನೋಡಿ. ಜೊತೆಗೆ ಆ ಕಮೆಂಟ್ಸ್ನ ಓದಿ, ಆ ಕಂಟೆಂಟ್ನ ಮತ್ತೆ ನೋಡಿ. ಮತ್ತು ಇದ್ರ ಬಿಫೋರ್ ಅವ್ರೊಂದು ಸೌಂಡ್ದೇ ಒಂದು ವೀಡಿಯೋನ ಬಿಟ್ಟಿದ್ರು, ಅದು ಕೂಡ ತುಂಬ ಇಂಪ್ರೆಸಿವ್ ಅನಿಸಿತ್ತು. ಈ ಥರದ ಸಿನಿಮಾಗಳು ನನ್ನ ಕೆರಿಯರಲ್ಲಿ ನಾನು ಕೆಲಸ ಮಾಡುವಂಥ ಹೊತ್ತಲ್ಲಿ ಬಂದಿದ್ದುಂಟು. ಆ ಥರದ್ದು ಮನ್ಸಿಗೆ ಅನಿಸಿದ್ದುಂಟು. ಆ ಥರದ್ದೇ ಸಕ್ಸಸ್ಸು ಕೂಡ ಆ ಸಿನಿಮಾಗಳು ಆಗಿದ್ದಾವೆ. ಸೊ ಆ ಒಂದು
ಅನಿಸಿಕೆ ಮತ್ತು ಆ ಒಂದು ನಂಬಿಕೆ ಮೇಲೇ ಈ ಸಿನಿಮಾದ ಟ್ರೈಲರ್ ಬಗ್ಗೆ ಅಥವಾ ಈ ಸಿನಿಮಾ ಬಗ್ಗೆ ಇಷ್ಟೊಂದು ನಿಮ್ಮ ಹತ್ರಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಯೂಶಲಿ ಟ್ರೈಲರ್ ಬಗ್ಗೆ ಅಥವಾ ಕಂಟೆಂಟ್ಸ್ ಬಗ್ಗೆ ತುಂಬ ಮಾತಾಡೋದಿಲ್ಲ. ನಾವು ರಿವ್ಯೂ ಮಾಡೋವಂಥದ್ದಾಗಲಿ ಅದ್ಯಾವುದೂ ಮಾಡೋದಿಲ್ಲ. ಜನರಲ್ ಇಂಟರ್ವ್ಯೂಸ್ ಮಾಡ್ತೀವಿ. ಸಿನಿಮಾಗೆ ಬೇಕಾದಂತಹ ಒಂದು ಪ್ರಚಾರವನ್ನು ನಿಮ್ಮವರೆಗೂ ತಲುಪಿಸೋವಂಥ ಕೆಲಸ ಯಾವಾಗಲೂ ಮಾಡ್ತೀವಿ. ಅಪರೂಪಕ್ಕೆ ನನಗೆ ಇದೊಂದೇ ಸಿನಿಮಾ ಅಲ್ಲ, ಇನ್ನೊಂದಷ್ಟು ಸಿನಿಮಾಗಳಿದೆ, ಅದು ಮಾತಾಡ್ತೀನಿ. ಈ ಸಿನಿಮಾದ ವಿಷಯ ಇಷ್ಟು. ಸೊ ಸಂಕ್ರಾಂತಿಗೆ ಸಿನಿಮಾ ಬರ್ತಾ ಇದೆ, ಯಾರೂ ಮಿಸ್ ಮಾಡಬೇಡಿ. ಈ ಕಂಟೆಂಟ್ನ ಇನ್ನೊಂದು ಸಲ PRK ಆಡಿಯೋ ಚಾನಲ್ಗೆ ಹೋಗಿ ನೋಡಿ, ಮತ್ತು ಅದರ ಸುತ್ತ ನಿಮ್ಮ ಮನಸ್ಸು ಕೂಡ ಓಡಾಡುತ್ತೆ, ಮತ್ತು ನಿಮಗೂ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ, ನಿರೀಕ್ಷೆ ಹುಟ್ಟುತ್ತೆ. ಅಪ್ಪಟ ಸಿನಿಪ್ರಿಯರಿಗೆ, ಸದಭಿರುಚಿಯ ಸಿನಿಮಾಸಕ್ತರಿಗೆ ಈ ಸಿನಿಮಾ ನೋಡುವಂಥ ಗುಂಗನ್ನು ಹಿಡಿಸುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.